ಇನ್ನು ಬಹುತೇಕವಾಗಿ ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದಂತೆ ಕಾಣಿಸ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ. ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಗಳು ಲಭ್ಯವಾಗಿದ್ದಾವೆ. ಅದೇ ರೀತಿಯಾಗಿ ತನಿಖೆ ಚುರುಕುಗೊಂಡಿದೆ. ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ದರ್ಶನ್ ಪಾತ್ರದ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ದರ್ಶನ್ ಪಾತ್ರ ಏನು ಈ ಮರ್ಡರ್ಗೆ ಸಂಬಂಧಪಟ್ಟಂತೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಕಿಡ್ನಾಪ್ ನಿಂದ ಕೊಲೆ ಬಳಿಕ ಶವವನ್ನ ವಿಲೇವಾರಿ ಮಾಡುವವರೆಗೂ ಕೂಡ ನಟನ ಕೈವಾಡ ಇದೆ. A2 ಆರೋಪಿ ದರ್ಶನ್ ಕೈವಾಡ ಇದೆ. ಹಾಗಾಗಿ ಕಸ್ಟಡಿಗೆ ಕೊಡಬೇಕು. ಪೊಲೀಸ್ ವಿಚಾರಣೆಯಲ್ಲಿ ನಟ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ತನ್ನ ಹೆಸರು ಎಲ್ಲೂ ಬರದಂತೆ ದರ್ಶನ್ ಸೂಚನೆ ಕೊಟ್ಟಿದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಮೃತದೇಹ ವಿಲೇವಾರಿ ಮಾಡೋದಕ್ಕೆ 30 ಲಕ್ಷ ಕೊಟ್ಟಿದ್ದಾಗಿ ಕೂಡ ಉಲ್ಲೇಖ ಆಗಿದೆ. ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದಾವೆ, ಹೇಳಿಕೆಗಳು ದಾಖಲು ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಈ ಒಂದಷ್ಟು ಅಂದ್ರೆ A2 ಆರೋಪಿ ಆಗಿರುವಂತ ದರ್ಶನ್ ಪಾತ್ರ ಏನು, ಯಾಕೆ ದರ್ಶನನ್ನ ಕಸ್ಟಡಿಗೆ ಪಡ್ಕೊಳ್ಬೇಕು, ಯಾಕೆ A2 ಆರೋಪಿಯಾಗಿ ಕನ್ಸಿಡರ್ ಮಾಡಲಾಗಿದೆ, ಇದರ ಬಗ್ಗೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. A2 ಆರೋಪಿ ದರ್ಶನ್ ಪಾತ್ರ ಏನು ಹಾಗಾದ್ರೆ ಅದನ್ನ ಒಂದೊಂದಾಗಿ ನೋಡೋದಾದ್ರೆ, ದರ್ಶನ್ ಸೂಚನೆ ಮೇರೆಗೆ ರೇಣುಕಾಸ್ವಾಮಿ ಕಿಡ್ನಾಪ್ ಅನ್ನ ಮಾಡಲಾಗಿತ್ತು ಅನ್ನುವಂಥದ್ದು. ಅಂದ್ರೆ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರಂಭವನ್ನ ನೋಡೋಕ್ ಹೋಗೋದಾದ್ರೆ ಮೊದಲು ಆತನ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿದ್ದು ಪವನ್ ಮತ್ತೆ ವಿನಯ್. ಅದಾದ ಬಳಿಕ ಕಿಡ್ನಾಪ್ಗೆ ಸೂಚನೆ ಕೊಟ್ಟಿದ್ದು ದರ್ಶನ್. ಆರೋಪಿಗಳೆಲ್ಲರೂ ಕೂಡ ಸೇರಿ ರೇಣುಕಾಸ್ವಾಮಿ ಹತ್ಯೆಯನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಸ್ಟೇಟ್ಮೆಂಟ್ ನಲ್ಲಿ ಲಭ್ಯ ಆಗಿರುವಂತಹ ಮಾಹಿತಿ. ಇನ್ನು ಶವ ವಿಲೇವಾರಿ ಮಾಡೋದಕ್ಕೆ ನಟ ದರ್ಶನ್ನೇ ಸೂಚನೆ ಕೊಟ್ಟಿದ್ದು, ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ಇದನ್ನ ಹೇಗಾದ್ರೂ ಕ್ಲೋಸ್ ಮಾಡಿಸಿ, ನನ್ನ ಹೆಸರು ಬರಬಾರ್ದು ಅಂತ ಆರೋಪಿ ಪ್ರದೋಷ್ಗೆ 30 ಲಕ್ಷ ಹಣವನ್ನ ನೀಡಿದ್ದಂತ ದರ್ಶನ್ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಈ ಕೇಸ್ ಕ್ಲೋಸ್ ಆಗ್ಬೇಕು, ನನ್ನ ಹೆಸರು ಬರಬಾರ್ದು, 3 ಆರೋಪಿಗಳಿಗೆ ಸರೆಂಡರ್ ಆಗಿ ಅಂತ ದರ್ಶನ್ ಸೂಚನೆ ಕೊಟ್ಟಿದ್ದು, ನನ್ನ ಹೆಸರು ಎಲ್ಲೂ ಕೂಡ ಬರಬಾರ್ದು, ನೀವು ಸರೆಂಡರ್ ಆಗಿ ಅಂತ 30 ಲಕ್ಷ ಹಣವನ್ನ ಕೊಟ್ಟು ಈ ಕೇಸನ್ನ ಅಲ್ಲಿಗೆ ಮುಚ್ಚಾಕೋದಕ್ಕೆ ಡೀಲ್ ಮಾಡೋದಕ್ಕೆ ಅಂತ ಒಂದಷ್ಟು ಹುನ್ನಾರ ಕೂಡ ನಡೆದಿತ್ತು. ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಈ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಆರೋಪಿಯ ಪಾತ್ರ ಏನು ಅನ್ನೋದ್ರ ಬಗ್ಗೆ